ಓಂ ನಮಃ ಶಿವಾಯ. ದೇವರ ದರ್ಶನ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಹುವಿನ ನಿಗೂಢ ಸಂಚಾರವು ಧನುರಾಶಿಯವರ ಭಾಗ್ಯೋದಯವನ್ನು ಅನಿರೀಕ್ಷಿತ ತಿರುವಿನ ಮೂಲಕ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ಇದು ರಾಹುವಿನ 120 ದಿನಗಳ ಯು-ಟರ್ನ್ ಪ್ರಭಾವ. ಹೌದು, ಪ್ರಿಯ ಧನುರಾಶಿಯವರೇ, ವರ್ಷಗಟ್ಟಲೆ ತನ್ನ ಗುರಿಯ ಮೇಲೆ ಏಕಾಗ್ರತೆ ವಹಿಸಿದ ಧನುರ್ಧರನನ್ನು ಕಲ್ಪಿಸಿಕೊಳ್ಳಿ. ದೀರ್ಘಕಾಲದ ಅಭ್ಯಾಸ, ನಿರೀಕ್ಷೆ ಮತ್ತು ಸಂಯಮದ ತರುವಾಯ ಬಾಣವು ಬಿಲ್ಲಿನಿಂದ ಮುಕ್ತವಾಗಿ ಗುರಿಯನ್ನು ಭೇದಿಸುವ ಕ್ಷಣ ಆಕಸ್ಮಿಕವಾಗಿ ಒದಗಿ ಬರುತ್ತದೆ. ಅದೇ ಪಥದಲ್ಲಿ ಫೆಬ್ರವರಿ 2026ರಿಂದ ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯದ ಮಹೋನ್ನತ ಕಾಲವು ಸಕ್ರಿಯಗೊಳ್ಳುತ್ತಿದೆ. ಅದು ನಿಮ್ಮ ಸುದೀರ್ಘ ಕಾಯುವಿಕೆಯನ್ನು ವಿಜಯೋತ್ಸವದ ಫಲಿತಾಂಶಗಳಾಗಿ ರೂಪಾಂತರಿಸುತ್ತದೆ. ಮಿತ್ರರೇ, ರಾಹು ಫೆಬ್ರವರಿ 2026ರಲ್ಲಿ ಕುಂಭರಾಶಿಯಲ್ಲಿ ಪಯಣಿಸುತ್ತಿದ್ದಾನೆ ಮತ್ತು ಧನುರಾಶಿಯವರಿಗೆ ಈ ಸಂಚಾರವು ನಿಮ್ಮ ತೃತೀಯ ಭಾವದಲ್ಲಿದೆ, ಅಂದರೆ ಶೌರ್ಯ, ಸಾಹಸ, ಅಭಿವ್ಯಕ್ತಿ ಮತ್ತು ಸ್ವಯಂ ಪ್ರಯತ್ನದ ಮನೆ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆಯನ್ನು ಪರಿಶ್ರಮ, ಆತ್ಮಸ್ಥೈರ್ಯ, ಅನುಜರು, ಮಾಧ್ಯಮ ಕ್ಷೇತ್ರ, ಲೇಖನ ಕಲೆ, ಮಾರುಕಟ್ಟೆ ತಂತ್ರ ಮತ್ತು ಸ್ವಪರಿಶ್ರಮದ ಮೂಲಕ ಲಭಿಸುವ ಸಿದ್ಧಿಯ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಈ ಕಾಲಘಟ್ಟದಲ್ಲಿ ರಾಹು ಸರಿಸುಮಾರು 12ರಿಂದ 18 ಡಿಗ್ರಿಗಳ ನಡುವೆ ವಿರಾಜಮಾನನಾಗಿರುತ್ತಾನೆ. ಇದನ್ನು ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಗ್ರಹದ ತಾರುಣ್ಯದ ಅವಸ್ಥೆ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಇದರರ್ಥ ರಾಹು ತನ್ನ ಸಮಗ್ರ ಚೈತನ್ಯ, ತೀವ್ರತೆ ಮತ್ತು ಫಲಿತಾಂಶಗಳನ್ನು ನೀಡುವ ಪೂರ್ಣ ದಕ್ಷತೆಯೊಂದಿಗೆ ಕಾರ್ಯೋನ್ಮುಖನಾಗಿದ್ದಾನೆ. ಅದು ಅಶಕ್ತವೂ ಅಲ್ಲ, ಮಂದಗತಿಯೂ ಅಲ್ಲ, ಬದಲಾಗಿ ಜಾಗೃತ ಶಕ್ತಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಅಂತಹ ಪ್ರಬಲ ರಾಹು ನಿಮ್ಮ 3ನೇ ಮನೆಗೆ ಪಾದಾರ್ಪಣೆ ಮಾಡಿದಾಗ ಅದು ನಿಮ್ಮೊಳಗೆ ಸುಪ್ತವಾಗಿರುವ ಧೈರ್ಯವನ್ನು ಜಾಗೃತಗೊಳಿಸುತ್ತದೆ. ನೀವು ದೀರ್ಘಕಾಲದಿಂದ ವಿಳಂಬ ಮಾಡುತ್ತಿದ್ದ ಕಾರ್ಯಗಳು, ಸನ್ನಿವೇಶಗಳ ಕಾರಣದಿಂದ ನೀವು ತಡೆಹಿಡಿದಿದ್ದ ಕನಸುಗಳು ಈಗ ಅವುಗಳನ್ನು ಸಾಕಾರಗೊಳಿಸುವ ಸುಸಮಯವಾಗಿರಬಹುದು. ಆದ್ದರಿಂದ ಪ್ರಿಯ ಧನುರಾಶಿಯವರೇ, ನೀವು ಸಹಜವಾಗಿ ಜ್ಞಾನಕಾರಕ ಗುರುಗ್ರಹದಿಂದ ಪ್ರಭಾವಿತರಾಗಿದ್ದೀರಿ. ಆಶಾವಾದಿಗಳು, ಆಧ್ಯಾತ್ಮಿಕ ಚಿಂತಕರು, ಜ್ಞಾನದ ಅನ್ವೇಷಕರು ಮತ್ತು ಉನ್ನತ ಲಕ್ಷ್ಯವನ್ನು ಹೊಂದಿರುವವರು. ಆದಾಗ್ಯೂ ಸ್ನೇಹಿತರೆ, ಹಿಂದೆ ನಿಮ್ಮ ಪ್ರಯತ್ನಗಳು ನೀವು ಆಶಿಸಿದ ವೇಗವನ್ನು ಪಡೆದುಕೊಳ್ಳದೇ ಇರಬಹುದು. ಈಗ ರಾಹುವಿನ ಈ ಸಂಚಾರವು ಆಕಸ್ಮಿಕವಾಗಿ ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬಹುದು. ಈ ಪಯಣದಲ್ಲಿ ಮತ್ತೊಂದು ಪ್ರಮುಖ ಅಂಶ ಶತಭಿಷ ನಕ್ಷತ್ರ, ಮತ್ತು ರಾಹು ಪ್ರಸ್ತುತ ಶತಭಿಷ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಇದನ್ನು ರಾಹು ಸ್ವತಃ ಆಳುತ್ತಿದ್ದಾನೆ. ಸ್ನೇಹಿತರೆ, ಒಂದು ಗ್ರಹವು ತನ್ನ ಸ್ವಂತ ನಕ್ಷತ್ರಪುಂಜದಲ್ಲಿದ್ದಾಗ ಅದು ಸಮಗ್ರ ಅಧಿಕಾರವನ್ನು ಹೊಂದಿರುತ್ತದೆ. ಅದರ ಶಕ್ತಿಯು ಯಾವುದೇ ವಿಘ್ನವಿಲ್ಲದೆ ಪ್ರವಹಿಸುತ್ತದೆ. ಶತಭಿಷ ಎಂದರೆ ಸ್ವಯಂ ಗುಣಮುಖನಾಗುವವನು, ಅಂದರೆ 100 ಪರಿಹಾರ ಮಾರ್ಗಗಳು. ಈ ನಕ್ಷತ್ರವು ರಹಸ್ಯ ಸಂಶೋಧನೆ, ವೈದ್ಯಕೀಯ ತಂತ್ರಜ್ಞಾನ ಮತ್ತು ಗುಪ್ತ ಯೋಜನೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಇದು 3ನೇ ಮನೆಯಲ್ಲಿ ನೆಲೆಸಿದರೆ ನಿಮ್ಮ ಅಪೂರ್ಣ ಪ್ರಯತ್ನಗಳು ಸಮರ್ಪಕ ಪರಿಹಾರವನ್ನು ಕಂಡುಕೊಳ್ಳುತ್ತವೆ ಎಂದು ಬಿಂಬಿಸುತ್ತದೆ. ಮಾಧ್ಯಮ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು, ಬರವಣಿಗೆ, ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ಸಾಮಾಜಿಕ ಜಾಲತಾಣಗಳು, ತಾಂತ್ರಿಕ ಕ್ಷೇತ್ರ ಅಥವಾ ಸಂವಹನ ರಂಗದಲ್ಲಿ ತೊಡಗಿರುವವರಿಗೆ ಈ ಕಾಲವು ವಿಶೇಷವಾಗಿ ಸಮೃದ್ಧಿಯಾಗಿರಬಹುದು. ಅನುಯಾಯಿಗಳ ಸಂಖ್ಯೆಯಲ್ಲಿ ಹಠಾತ್ ವೃದ್ಧಿ, ನೂತನ ಸಂಪರ್ಕಗಳು, ವಿದೇಶಿ ಒಪ್ಪಂದಗಳು ಅಥವಾ ನೂತನ ಯೋಜನೆಗಳು ಲಭ್ಯವಾಗಬಹುದು. ಸ್ನೇಹಿತರೆ, ತೃತೀಯ ಭಾವವು ಪರಾಕ್ರಮದ ಸ್ಥಾನ. ಇಲ್ಲಿರುವ ರಾಹು ನಿಮ್ಮನ್ನು ಸಾಹಸಮಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾನೆ. ಆದರೆ ಸ್ಮರಿಸಿರಿ, ಧೈರ್ಯ ಮತ್ತು ಅಜಾಗರೂಕತೆಯ ನಡುವೆ ಅತ್ಯಂತ ತೆಳುವಾದ ವ್ಯತ್ಯಾಸವಿದೆ. ವಿವೇಚನೆಯಿಂದ ತೀರ್ಮಾನಗಳನ್ನು ಕೈಗೊಳ್ಳಿ. ರಾಹುವಿನ ವಿಶೇಷ ದೃಷ್ಟಿಯು ನಿಮ್ಮ ಸಪ್ತಮ ಭಾವ, ಪಾಲುದಾರಿಕೆ ಮತ್ತು ವಿವಾಹ, ನವಮ ಭಾವ, ಭಾಗ್ಯ ಮತ್ತು ಗುರು, ಮತ್ತು ಏಕಾದಶ ಭಾವ, ಲಾಭ ಮತ್ತು ಆದಾಯಗಳ ಮೇಲೆ ಬೀಳುತ್ತದೆ. ಇದರರ್ಥ ನಿಮ್ಮ ಪರಿಶ್ರಮವು ನಿಮ್ಮ ಆದಾಯ ಮತ್ತು ಅದೃಷ್ಟವನ್ನು ನೇರವಾಗಿ ಸಕ್ರಿಯಗೊಳಿಸಬಹುದು. ರಾಹು ಈ ಶತಭಿಷ ನಕ್ಷತ್ರದಲ್ಲಿ ಆಗಸ್ಟ್ 2, 2026ರವರೆಗೆ ನೆಲೆಸಿರುತ್ತಾನೆ ಮತ್ತು ಅದರ ಪ್ರಭಾವವು ಮಾರ್ಚ್ 2026ರಲ್ಲಿ ವಿಶೇಷವಾಗಿ ತೀವ್ರವಾಗಿರುತ್ತದೆ, ಏಕೆಂದರೆ ಅದು ತನ್ನ 3ನೇ ಚರಣದಲ್ಲಿದೆ. ಈ ಹಂತವು ಹೆಚ್ಚಾಗಿ ಸಂವಹನ, ನೆಟ್ವರ್ಕಿಂಗ್ ಮತ್ತು ಪ್ರಾಯೋಗಿಕ ಅನುಷ್ಠಾನಕ್ಕೆ ವಿಶೇಷ ಒತ್ತು ನೀಡುತ್ತದೆ. ಆದ್ದರಿಂದ ಪ್ರಿಯ ಧನುರಾಶಿಯವರೇ, ಇದು ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವ ಕಾಲವಲ್ಲ, ಗುರಿಯತ್ತ ನಿಮ್ಮ ಶರಗಳನ್ನು ಪ್ರಯೋಗಿಸುವ ಸಮಯ. ನಿಮ್ಮ ಕಠಿಣ ಪರಿಶ್ರಮ ಇನ್ನು ಮುಂದೆ ಅಜ್ಞಾತವಾಗಿ ಉಳಿಯುವುದಿಲ್ಲ. ಕಿರು ಪ್ರವಾಸಗಳು ಅತ್ಯಂತ ಲಾಭದಾಯಕ ಎಂದು ಸಾಬೀತಾಗಬಹುದು. ಒಡಹುಟ್ಟಿದವರೊಂದಿಗಿನ ಬಾಂಧವ್ಯ ಸುಧಾರಿಸಬಹುದು. ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ಜನಸಮೂಹ ನಿಮ್ಮ ಸಾಹಸವನ್ನು ಮೆಚ್ಚಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಚೈತನ್ಯವು ಸ್ಫೋಟಕ ಮತ್ತು ಗುಣಪಡಿಸುವ ಗುಣವನ್ನು ಹೊಂದಿದೆ, ಏಕೆಂದರೆ ಇದು ನಿಮ್ಮ ಆಂತರಿಕ ಭೀತಿಯನ್ನು ಹರಣಮಾಡುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಕೊನೆಯವರೆಗೂ ಈ ಮಾಹಿತಿಯನ್ನು ವೀಕ್ಷಿಸಲು ಮರೆಯದಿರಿ. ಅಲ್ಲದೆ ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ಗುರುದೇವ್ ಎಂದು ನಮೂದಿಸುವ ಮೂಲಕ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ವ್ಯಕ್ತಪಡಿಸಿ. ಮತ್ತು ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ.
ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಅದನ್ನು ನಿಮ್ಮ ಧನುರಾಶಿಯ ಆಪ್ತರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಕಾಲ ಪಲ್ಲಟಗೊಳ್ಳುತ್ತಿದೆ ಮತ್ತು ಈ ಬಾರಿ ಬದಲಾವಣೆಯ ಪಥವನ್ನು ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನಿರ್ಧರಿಸಲಾಗುತ್ತದೆ. ಸ್ನೇಹಿತರೆ, ಧನುರಾಶಿ, ಈಗ ನಿಮ್ಮ ಪರಾಕ್ರಮವು ನಿಮ್ಮ ಹಣೆಬರಹವನ್ನು ನಿರ್ಣಯಿಸುತ್ತದೆ. ಆದ್ದರಿಂದ ರಾಹುವಿನ ಯೂ-ಟರ್ನ್ ಯಾವ ದಿಕ್ಕನ್ನು ತೋರಿಸುತ್ತಿದೆ ಎಂಬುದನ್ನು ಅನ್ವೇಷಿಸೋಣ. ಧನುರಾಶಿಯ ಪ್ರಥಮ ಭವಿಷ್ಯವು ರಾಹು ಪ್ರಸ್ತುತ ನಿಮ್ಮ 3ನೇ ಮನೆಯನ್ನು ಜಾಗೃತಗೊಳಿಸುತ್ತಿದೆ ಎಂದು ಸೂಚಿಸುತ್ತದೆ, ಆದರೆ ಶನಿಯು ನಿಮ್ಮ 4ನೇ ಮನೆಯ ಮೂಲಕ ನಿಮ್ಮ ಜೀವನದ ಅಡಿಪಾಯವನ್ನು ಸುದೃಢಗೊಳಿಸಲು ಶ್ರಮಿಸುತ್ತಿದ್ದಾನೆ. ರಾಹು ಪ್ರಸ್ತುತ ಕುಂಭರಾಶಿಯಲ್ಲಿದ್ದಾನೆ, ಇದು ಧನುರಾಶಿಯ ಲಗ್ನದ 3ನೇ ಮನೆಯಾಗಿದೆ ಮತ್ತು ರಾಹುವಿನ ನಕ್ಷತ್ರವಾದ ಶತಭಿಷ ನಕ್ಷತ್ರದಲ್ಲಿ ಪಯಣಿಸುತ್ತಿದ್ದಾನೆ ಎಂಬುದನ್ನು ಗಮನಿಸಿ. ಇದರರ್ಥ ಶೌರ್ಯ, ಸಂವಹನ, ಧೈರ್ಯ, ಮಾರ್ಕೆಟಿಂಗ್, ಲೇಖನ ಕಲೆ ಮತ್ತು ಸಣ್ಣ ಪ್ರವಾಸಗಳಿಗೆ ಸಂಬಂಧಿಸಿದ ವಿಷಯಗಳು ಹೆಚ್ಚು ಸಕ್ರಿಯವಾಗಿವೆ. ಸ್ನೇಹಿತರೆ, 3ನೇ ಮನೆಯಲ್ಲಿರುವ ರಾಹು ವ್ಯಕ್ತಿಗೆ ಅಪಾಯಗಳನ್ನು ಎದುರಿಸುವ ಹಠವನ್ನು ನೀಡುತ್ತಾನೆ. ನೀವು ಸಾಂಪ್ರದಾಯಿಕ ಮಾರ್ಗದಿಂದ ದೂರ ಸರಿದು ನೂತನ ಪ್ರಯೋಗಗಳನ್ನು ಮಾಡಲು ಮುಂದಾಗುವಿರಿ. ನೀವು ಇಲ್ಲಿ ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಿದರೆ ಫಲಿತಾಂಶಗಳು ಅಸಾಧಾರಣವಾಗಿರಬಹುದು. ಆದರೆ ರಾಹು ನಿಮ್ಮನ್ನು ಅವಸರಕ್ಕೆ ತಳ್ಳಬಹುದು ಎಂಬುದನ್ನು ನೆನಪಿನಲ್ಲಿಡಿ, ಆದ್ದರಿಂದ ಪ್ರಜ್ಞಾಪೂರ್ವಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಶನಿಯ ಬಗ್ಗೆ ನುಡಿಯುವುದಾದರೆ ಅವನು ನಿಮ್ಮ 4ನೇ ಮನೆ ಅಂದರೆ ಮಾತೃಸ್ಥಾನ, ಸಂಪತ್ತು ಮತ್ತು ಮಾನಸಿಕ ನೆಮ್ಮದಿಯ ಮೀನರಾಶಿಯಲ್ಲಿದ್ದಾನೆ. 4ನೇ ಮನೆಯಲ್ಲಿರುವ ಶನಿಯು ಬದುಕಿನ ಅಡಿಪಾಯವನ್ನು ಮೌಲ್ಯಮಾಪನ ಮಾಡುತ್ತಾನೆ. ಇಲ್ಲಿಂದ ಶನಿಯ ತೃತೀಯ ದೃಷ್ಟಿಯು ನಿಮ್ಮ 6ನೇ ಮನೆ ಅಂದರೆ ಸ್ಪರ್ಧೆ ಮತ್ತು ಋಣದ ಮೇಲೆ, ಸಪ್ತಮ ದೃಷ್ಟಿಯು ನಿಮ್ಮ ದಶಮ ಅಂದರೆ ವೃತ್ತಿಜೀವನದ ಮೇಲೆ ಮತ್ತು ದಶಮ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಬೀಳುತ್ತದೆ. ಇದರರ್ಥ ಶನಿಯು ನಿಮ್ಮ ಕಾಯಕ, ಆರೋಗ್ಯ ಮತ್ತು ವ್ಯಕ್ತಿತ್ವದ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾನೆ. 3ನೇ ಮನೆಯಲ್ಲಿರುವ ರಾಹು ಸಾಹಸವನ್ನು ನೀಡುತ್ತಾನೆ ಮತ್ತು 4ನೇ ಮನೆಯಲ್ಲಿರುವ ಶನಿ ಸ್ಥಿರತೆಯನ್ನು ಒದಗಿಸುತ್ತಾನೆ. ಈ ಮಿಲನವು ಒಬ್ಬ ಸೇನಾನಿಯಂತೆಯೇ ಇದೆ. ರಾಹು ಸಮರಕ್ಕೆ ಸಿದ್ಧನಾಗಿದ್ದಾನೆ ಮತ್ತು ಹಿಂದಿನಿಂದ ಚಾಣಕ್ಯನಂತಹ ಶನಿಯು ತಂತ್ರ ರೂಪಿಸುತ್ತಿದ್ದಾನೆ. ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಯಮವನ್ನು ಸಮ್ಮಿಲನಗೊಳಿಸಿದರೆ ಮುಂದಿನ 102 ದಿನಗಳಲ್ಲಿ ನಿಮ್ಮ ಪ್ರಯತ್ನಗಳು ಜಗತ್ತಿನಲ್ಲಿ ಎದ್ದು ಕಾಣಲು ನಿಮಗೆ ನೆರವಾಗುತ್ತದೆ. ಸ್ನೇಹಿತರೆ, ಈ ಕಾಲವು ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ, ವಿಶೇಷವಾಗಿ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಕಾಯಕ, ಮಾರ್ಕೆಟಿಂಗ್, ಮಾರಾಟ, ಬರವಣಿಗೆ, ತರಬೇತಿ ಅಥವಾ ಸಮಾಲೋಚನೆಯಲ್ಲಿ ತೊಡಗಿರುವವರಿಗೆ. ಕಿರು ಪ್ರಯತ್ನಗಳು ಬೃಹತ್ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳಬಹುದು. ಆದರೆ ಜಾಗರೂಕರಾಗಿರಿ. 4ನೇ ಮನೆಯಲ್ಲಿ ಶನಿಯು ಮಾನಸಿಕ ಒತ್ತಡವನ್ನು ತರಬಹುದು. ಕುಟುಂಬದ ಹೊಣೆಗಾರಿಕೆಗಳು ವೃದ್ಧಿಯಾಗಬಹುದು. ನೀವು ಸಮತೋಲನವನ್ನು ಕಾಯ್ದುಕೊಳ್ಳದಿದ್ದರೆ ನೀವು ಅಶಾಂತಿ ಅನುಭವಿಸಬಹುದು. ಸ್ನೇಹಿತರೆ, ರಾಹು ವಿಸ್ತರಣೆ ಮತ್ತು ಸಾಹಸವನ್ನು ಸೂಚಿಸಿದರೆ ಶನಿ ಶಿಸ್ತು ಮತ್ತು ವಿನ್ಯಾಸವನ್ನು ಸೂಚಿಸುತ್ತಾನೆ. ಧೈರ್ಯ ಮತ್ತು ಶಿಸ್ತು ಒಟ್ಟಾಗಿ ಕೆಲಸ ಮಾಡಿದಾಗ ವ್ಯಕ್ತಿಯು ಅಸಾಧಾರಣ ಸಾಧನೆಗಳನ್ನು ಮಾಡುತ್ತಾನೆ. ನಿಮ್ಮ ಪ್ರಯತ್ನಗಳಿಗೆ ನೂತನ ಆಯಾಮ ನೀಡುವ ಸಮಯ ಇದು. ಈಗ ಈ ಸಮಗ್ರ ಅವಧಿಯನ್ನು ನಾವು ವಿವರವಾಗಿ ವಿಶ್ಲೇಷಿಸುತ್ತೇವೆ. ಎಲ್ಲಿ ವೇಗ ವೃದ್ಧಿಸಬೇಕು ಮತ್ತು ಎಲ್ಲಿ ವಿರಾಮ ನೀಡಬೇಕು ಎಂಬುದನ್ನು ಗುರುತಿಸುತ್ತೇವೆ. ಇದರಿಂದ ನೀವು ಈ ಶಕ್ತಿಯುತ ಸಂಯೋಗದಿಂದ ಪೂರ್ಣ ಲಾಭ ಪಡೆಯಬಹುದು. ಸಂಖ್ಯೆ 2, ಧನುರಾಶಿಯ 2ನೇ ಭವಿಷ್ಯ. ಸ್ನೇಹಿತರೆ, ಪ್ರಥಮ ಘಟ್ಟವು ಫೆಬ್ರವರಿ 20ರಿಂದ ಮಾರ್ಚ್ 28ರವರೆಗೆ ಮತ್ತು ನಾನು ಇದನ್ನು ಪಥ ಬದಲಾವಣೆಯ ಕಾಲ ಎಂದು ಕರೆಯುತ್ತೇನೆ. ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ 3ನೇ ಮತ್ತು 4ನೇ ಮನೆಗಳ ನಡುವೆ ನಿರ್ದಿಷ್ಟ ಚಟುವಟಿಕೆಯನ್ನು ಬಿಂಬಿಸುತ್ತಿವೆ. ಇದರರ್ಥ ಧೈರ್ಯ, ಸಂವಹನ, ಪ್ರಯಾಣ ಮತ್ತು ಚಿತ್ತದ ಶಾಂತಿ. ಈ ಸಮಸ್ತ ಕ್ಷೇತ್ರಗಳು ಚೈತನ್ಯಶೀಲವಾಗಿರುತ್ತವೆ. ಧನುರಾಶಿಯು ಸಹಜವಾಗಿ ಭವಿಷ್ಯವನ್ನು ವೀಕ್ಷಿಸುವ ಚಿಹ್ನೆಯಾಗಿದ್ದು ತನ್ನ ಗುರಿಗಳ ಮೇಲೆ ಏಕಾಗ್ರತೆ ವಹಿಸುತ್ತದೆ. ಆದಾಗ್ಯೂ ಈ ಕಾಲಘಟ್ಟದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗಬಹುದು. ಸ್ನೇಹಿತರೆ, ನೂತನವಾದದ್ದನ್ನು ಆರಂಭಿಸಲು ನಿಮಗೆ ಆಕಸ್ಮಿಕವಾಗಿ ಬಲವಾದ ಪ್ರಚೋದನೆ ಉಂಟಾಗಬಹುದು. ಹೊಸ ಯೋಜನೆ, ನೂತನ ಉದ್ಯಮ ಚಿಂತನೆ ಅಥವಾ ಸ್ಥಳ ಬದಲಾವಣೆಯ ಆಲೋಚನೆ ಬರಬಹುದು. ಸ್ಥಗಿತತೆ ಇನ್ನು ಮುಂದೆ ಸಮ್ಮತವಲ್ಲ ಎಂದು ತೋರುತ್ತದೆ. ಆದರೆ ಇದು ಆತುರವನ್ನು ನಿವಾರಿಸುವುದು ಅನಿವಾರ್ಯವಾದ ಸಮಯ. ಪ್ರತಿಯೊಂದು ಸುಸಂದರ್ಭವೂ ಸ್ವರ್ಣದಂತೆ ಗೋಚರಿಸುತ್ತದೆ, ಆದರೆ ಹೊಳೆಯುವುದೆಲ್ಲ ಚಿನ್ನವಲ್ಲ. ಮಾರ್ಚ್ 28ರವರೆಗೆ ಕೇವಲ ಯೋಜನೆಗಳನ್ನು ರೂಪಿಸಿ. ನಿಮ್ಮ ಸಂಶೋಧನೆ ನಡೆಸಿ, ಆದರೆ ಅಂತಿಮ ನಿರ್ಧಾರಗಳನ್ನು ವಿವೇಚನೆಯಿಂದ ತೆಗೆದುಕೊಳ್ಳಿ. ಆರ್ಥಿಕವಾಗಿ ಈ ಅವಧಿಯು ಶ್ರಮದಾಯಕ ಲಾಭಗಳನ್ನು ಸೂಚಿಸುತ್ತದೆ. ಧನದ ಹಠಾತ್ ಆಗಮನದ ಬದಲಿಗೆ ನಿಮ್ಮ ಪ್ರಯತ್ನಗಳು ನೇರ ಫಲಿತಾಂಶಗಳನ್ನು ನೀಡುತ್ತವೆ. ನೀವು ಮಾರಾಟ, ಮಾರ್ಕೆಟಿಂಗ್, ಮಾಧ್ಯಮ, ಬರವಣಿಗೆ, ಶಿಕ್ಷಣ ಅಥವಾ ಆನ್ಲೈನ್ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರೆ ನೂತನ ಸಂಪರ್ಕಗಳು ಮತ್ತು ಜಾಲಗಳು ನಿಮಗೆ ಆದಾಯದ ಹಾದಿಗಳನ್ನು ತೆರೆಯಬಹುದು. ಸಣ್ಣ ಪ್ರಯತ್ನಗಳು ಸೇರಿ ಗಮನಾರ್ಹ ಲಾಭಗಳನ್ನು ನೀಡಬಹುದು. ಅನಗತ್ಯ ಸಾಹಸಕ್ಕಿಂತ ಕಾರ್ಯತಂತ್ರ ರೂಪಿಸುವ ಸಮಯ ಇದು. ನಿಮ್ಮ ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಕೆಲವು ಪಲ್ಲಟಗಳು ಸಹ ಸಂಭವನೀಯ.
ಗೃಹ ಅಲಂಕಾರ, ನವೀಕರಣ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ಚಿಂತನೆ ಉದ್ಭವಿಸಬಹುದು. ನಿಮ್ಮ ಪೋಷಕರು ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತದೆ. ನೀವು ಸ್ವಲ್ಪ ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿರಬಹುದು, ಆದ್ದರಿಂದ ಸಣ್ಣ ವಿಷಯಗಳನ್ನು ಅತಿಯಾಗಿ ಹಚ್ಚಿಕೊಳ್ಳುವುದನ್ನು ತ್ಯಜಿಸಿ. ಈ ಸಮಯದಲ್ಲಿ ನಿಮ್ಮ ನುಡಿ ಮತ್ತು ವರ್ತನೆಯಲ್ಲಿ ಸ್ಪಷ್ಟತೆ ವೃದ್ಧಿಯಾಗುತ್ತದೆ. ನೀವು ನಿಮ್ಮನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಹಂಬಲಿಸುತ್ತೀರಿ ಮತ್ತು ಅನೇಕ ಸನ್ನಿವೇಶಗಳಲ್ಲಿ ನಿಮ್ಮ ನಿಷ್ಠುರತೆಯನ್ನು ಪ್ರಶಂಸಿಸಲಾಗುತ್ತದೆ. ಆದರೆ ಸ್ಪಷ್ಟತೆ ಮತ್ತು ಕಠೋರತೆಯ ನಡುವೆ ವ್ಯತ್ಯಾಸವಿದೆ ಎಂಬುದನ್ನು ಸ್ಮರಿಸಿರಿ. ನಿಮ್ಮ ಅಭಿಪ್ರಾಯಗಳನ್ನು ಹಿತಮಿತ ಪದಗಳಲ್ಲಿ ವ್ಯಕ್ತಪಡಿಸುವುದರಿಂದ ಬಾಂಧವ್ಯಗಳು ಬಲಗೊಳ್ಳುತ್ತವೆ. ಇಲ್ಲದಿದ್ದರೆ ಅನಗತ್ಯ ಅಂತರ ಸೃಷ್ಟಿಯಾಗಬಹುದು. ಇದು ವೃತ್ತಿಕ್ಷೇತ್ರದಲ್ಲಿ ಸಿದ್ಧತೆಗಾಗಿ ಕಾಲ. ನೀವು ಉದ್ಯೋಗ ಪಲ್ಲಟವನ್ನು ಪರಿಗಣಿಸುತ್ತಿದ್ದರೆ ಈಗಲೇ ಅರ್ಜಿ ಸಲ್ಲಿಸುವುದು ಮತ್ತು ನೆಟ್ವರ್ಕಿಂಗ್ ಮೇಲೆ ಏಕಾಗ್ರತೆ ವಹಿಸಿ. ಏಪ್ರಿಲ್ ತರುವಾಯ ತೀರ್ಮಾನ ತೆಗೆದುಕೊಳ್ಳುವುದು ಶ್ರೇಷ್ಠ. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆ ಹೆಚ್ಚಿಸಿಕೊಳ್ಳುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಕ್ಲೇಶ ಮತ್ತು ನಿದ್ರಾಹೀನತೆಯನ್ನು ತಡೆಯಿರಿ. ಕ್ರಮಬದ್ಧ ದಿನಚರಿ, ಲಘು ವ್ಯಾಯಾಮ ಮತ್ತು ಧ್ಯಾನವು ನಿಮ್ಮನ್ನು ಸ್ಥಿರವಾಗಿರಿಸುತ್ತದೆ. ಧನುರಾಶಿಗೆ ಆಧ್ಯಾತ್ಮಿಕ ಸಂಪರ್ಕವು ಸದಾ ಚೈತನ್ಯ ನೀಡುತ್ತದೆ. ಈ ಸಮಯದಲ್ಲಿ ಇದು ನಿಮ್ಮ ಬೃಹತ್ ಬೆಂಬಲವಾಗಿರುತ್ತದೆ. ಮುಖ್ಯ ಸಂಗತಿಯೆಂದರೆ ಸ್ನೇಹಿತರೆ, ಈ ಕಾಲಘಟ್ಟವು ಅದೃಷ್ಟಕ್ಕಿಂತ ಪ್ರಯತ್ನಕ್ಕೆ ಹೆಚ್ಚು ಮನ್ನಣೆ ನೀಡುತ್ತದೆ. ನೀವು ಸಂಯಮ, ಶಿಸ್ತು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಂಡರೆ ಈ ಪ್ರಯತ್ನಗಳು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಯಶಸ್ಸಿಗೆ ಸುದೃಢ ಅಡಿಪಾಯವನ್ನು ನಿರ್ಮಿಸುತ್ತವೆ. ಸಂಖ್ಯೆ 3. ಧನುರಾಶಿ ಭವಿಷ್ಯ. ಸ್ನೇಹಿತರೆ, ಈಗ ಸನ್ನಿವೇಶಗಳು ನೂತನ ದಿಕ್ಕನ್ನು ಪಡೆದುಕೊಳ್ಳುವ ನಿರ್ಣಾಯಕ ಘಟ್ಟಕ್ಕೆ ಆಗಮಿಸೋಣ. ಮಾರ್ಚ್ 29, 2026 ರಿಂದ ಮೇ 30, 2026 ರವರೆಗಿನ ಕಾಲವು ಧನುರಾಶಿಯವರಿಗೆ ವಿಸ್ತರಣೆ ಮತ್ತು ಸಾಧನೆಯ ಅವಧಿಯಾಗಿ ಪರಿಣಮಿಸಬಹುದು. ಈ ಅವಧಿಯಲ್ಲಿ ರಾಹು ತನ್ನ ನಕ್ಷತ್ರ ಸ್ಥಾನವನ್ನು ಪಲ್ಲಟಗೊಳಿಸುತ್ತಾನೆ ಮತ್ತು ನಿಮ್ಮ ಆರ್ಥಿಕ ದಕ್ಷತೆ ಹಾಗೂ ಕಾಯಕದ ಕ್ಷೇತ್ರವನ್ನು ಸಕ್ರಿಯಗೊಳಿಸುವ ನವಾಂಶದ ಪ್ರಭಾವವನ್ನು ಪ್ರವೇಶಿಸುತ್ತಾನೆ. ಈ ಹಿಂದೆ ಮನಸ್ಸಿನಲ್ಲಿದ್ದ ಯೋಜನೆಗಳು ಸಾಕಾರಗೊಳ್ಳಲು ಸುಸಂದರ್ಭವನ್ನು ಕಂಡುಕೊಳ್ಳುತ್ತವೆ. ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಇದ್ದ ಅಸ್ಥಿರತೆ ಅಥವಾ ಅಸಹನೆ ಕ್ರಮೇಣ ಸ್ಥಿರ ನಿರ್ಧಾರಗಳಾಗಿ ರೂಪಾಂತರಗೊಳ್ಳಲು ಆರಂಭವಾಗುತ್ತದೆ. ನೀವು ಸ್ಪಷ್ಟ ದಿಕ್ಕನ್ನು ಕಂಡುಕೊಳ್ಳುವಿರಿ. ಈಗ ನೀವು ಕೇವಲ ಚಿಂತಿಸುವುದಲ್ಲದೆ ಕ್ರಮ ತೆಗೆದುಕೊಳ್ಳುತ್ತೀರಿ. ನೀವು ನಿರ್ದೇಶಕನ ಸ್ಥಾನದಲ್ಲಿರುವ ಕಾಲವಿದು ಮತ್ತು ಸಂದರ್ಭಗಳು ನಿಮ್ಮ ಅಪ್ಪಣೆಯಂತೆ ಚಲಿಸುವಂತೆ ತೋರುತ್ತದೆ. ಸ್ನೇಹಿತರೆ, ಈ ಹಂತವು ವೃತ್ತಿಜೀವನದ ಕ್ಷೇತ್ರದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ರಾಹುವಿನ ಪ್ರಭಾವವು ನಿಮ್ಮ 10ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ಕಾಯಕದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಇದು ವೃದ್ಧಿಯಾದ ಸ್ಥಾನಮಾನ, ಘನತೆ ಮತ್ತು ಮನ್ನಣೆಗೆ ಕಾರಣವಾಗಬಹುದು. ನೀವು ಪದೋನ್ನತಿಗಾಗಿ ಕಾಯುತ್ತಿದ್ದರೆ ಏಪ್ರಿಲ್ ಅಥವಾ ಮೇ ಮಾಸದಲ್ಲಿ ನಿಮಗೆ ಶುಭವಾರ್ತೆ ಸಿಗಬಹುದು. ನೀವು ವಿದೇಶಿ ಸಂಸ್ಥೆ ಅಥವಾ ಆನ್ಲೈನ್ ಅಂತರರಾಷ್ಟ್ರ ಯೋಜನೆಗೆ ಸೇರಲು ಹಂಬಲಿಸುತ್ತಿದ್ದರೆ ಒಂದು ಪ್ರಸ್ತಾಪ ಅಥವಾ ಅವಕಾಶ ಉದ್ಭವಿಸಬಹುದು. ಉದ್ಯಮದಲ್ಲಿರುವವರಿಗೆ ಇದು ವಿಸ್ತರಣೆಯ ಕಾಲ. ನೂತನ ಒಪ್ಪಂದಗಳು, ಹೊಸ ಗ್ರಾಹಕರು ಅಥವಾ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸುವ ಸಂಭವವಿದೆ. ಶಿಕ್ಷಣ, ತರಬೇತಿ, ಸಲಹೆಗಾರಿಕೆ, ಪ್ರಯಾಣ, ಪ್ರಕಟಣೆ, ಡಿಜಿಟಲ್ ಮಾಧ್ಯಮ ಅಥವಾ ಆಮದು ರಫ್ತುಗಳಲ್ಲಿ ತೊಡಗಿರುವವರು ಲಾಭ ಪಡೆಯಬಹುದು. ನಿಮ್ಮ ಸಂಪರ್ಕಜಾಲ ವೇಗವಾಗಿ ಬೆಳೆಯುತ್ತದೆ ಮತ್ತು ನಿಮ್ಮೊಂದಿಗೆ ಕೈಜೋಡಿಸಲು ಬಯಸುವ ವ್ಯಕ್ತಿಗಳನ್ನು ನೀವು ಕಾಣಬಹುದು. ವಿರೋಧಿಗಳು ಮತ್ತು ಸ್ಪರ್ಧೆಯ ಬಗ್ಗೆ ನುಡಿಯುವುದಾದರೆ, ರಾಹುವಿನ ಪ್ರಭಾವವು ನಿಮ್ಮ 6ನೇ ಮನೆಯ ಮೇಲೂ ಪರಿಣಾಮ ಬೀರುತ್ತದೆ. ಇದರರ್ಥ ನಿಮ್ಮ ಪ್ರತಿಸ್ಪರ್ಧಿಗಳು ತಮ್ಮದೇ ಆದ ಕುತಂತ್ರಗಳಲ್ಲಿ ಸಿಕ್ಕಿಬೀಳಬಹುದು. ನಿಮ್ಮನ್ನು ನೇರವಾಗಿ ಎದುರಿಸುವ ಬದಲು ಅವರು ಗೊಂದಲಕ್ಕೊಳಗಾಗಬಹುದು. ನಿಮಗೆ ಕಾನೂನು ವಿಷಯ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೆ ಮೇ ಮಾಸದ ವೇಳೆಗೆ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗಬಹುದು. ಆರ್ಥಿಕವಾಗಿ ಈ ಸಮಯವು ಆದಾಯದಲ್ಲಿ ವೃದ್ಧಿಯನ್ನು ಬಿಂಬಿಸುತ್ತದೆ. ಹೊಸ ಆದಾಯದ ಮೂಲವನ್ನು ಸೇರಿಸಬಹುದು ಅಥವಾ ನೀವು ಹಿಂದಿನ ಕಠಿಣ ಪರಿಶ್ರಮದ ಪ್ರತಿಫಲ ಪಡೆಯಬಹುದು. ನೀವು ಸಾಲ ಅಥವಾ ಆರ್ಥಿಕ ಒತ್ತಡದಲ್ಲಿದ್ದರೆ ನೀವು ಒಂದು ಪರಿಹಾರ ಮಾರ್ಗ ಕಂಡುಕೊಳ್ಳಬಹುದು. ಯಶಸ್ಸಿನ ಸಾಧ್ಯತೆ ದಟ್ಟವಾಗಿದೆ. ಆದರೆ ಸ್ಮರಿಸಿರಿ, ನೀವು ಶಿಸ್ತನ್ನು ಕಾಪಾಡಿಕೊಂಡರೆ ಮಾತ್ರ ಗಮನಾರ್ಹ ಲಾಭಗಳು ಸ್ಥಿರವಾಗಿರುತ್ತವೆ. ಧನುರಾಶಿಯು ಸಹಜವಾಗಿ ಆಶಾವಾದಿ ಮತ್ತು ಪರಾಕ್ರಮಿ. ಆದರೆ ಈ ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ತಡೆಯಿರಿ. ನೀವು ವಿನಯ ಮತ್ತು ಯೋಜನೆಯನ್ನು ಸಮ್ಮಿಲನಗೊಳಿಸಿದರೆ ಜಯವು ದೀರ್ಘಕಾಲ ಉಳಿಯುತ್ತದೆ. ಮುಖ್ಯ ಸಂಗತಿಯೆಂದರೆ ಸ್ನೇಹಿತರೆ, ಮಾರ್ಚ್ 29ರ ತರುವಾಯ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ಭಾಸವಾಗುವ ಸ್ಥಾನದಲ್ಲಿ ನೀವು ನಿಮ್ಮನ್ನು ಕಾಣುವಿರಿ. ಇದು ಕಾಯಕ, ಧೈರ್ಯ ಮತ್ತು ಸಮರ್ಪಕ ನಿರ್ಧಾರಗಳಿಗೆ ಕಾಲ. ನೀವು ಅವಕಾಶಗಳನ್ನು ಗುರುತಿಸಿ ಸಮಯಕ್ಕೆ ತಕ್ಕಂತೆ ವರ್ತಿಸಿದರೆ ಏಪ್ರಿಲ್ ಮತ್ತು ಮೇ ಮಾಸಗಳು ನಿಮ್ಮ ಬದುಕಿನಲ್ಲಿ ನೂತನ ಶಿಖರಕ್ಕೆ ನಾಂದಿ ಹಾಡಬಹುದು. ಸಂಖ್ಯೆ 4. ಧನುರಾಶಿಯ 4ನೇ ಭವಿಷ್ಯ. ಸ್ನೇಹಿತರೆ, ರಾಹುವಿನ ಪ್ರಭಾವವು ಪ್ರತಿ ಮನೆಯಲ್ಲಿ ವಿಭಿನ್ನವಾಗಿ ವ್ಯಕ್ತವಾಗುವುದರಿಂದ
ಈಗ ಜೀವನದ ವಿವಿಧ ಸ್ತರಗಳನ್ನು ವಿವರವಾಗಿ ಅನ್ವೇಷಿಸೋಣ. ಫೆಬ್ರವರಿ 18 ಮತ್ತು ಮೇ 30ರ ನಡುವೆ ರಾಹು ನಿಮ್ಮ 3ನೇ ಮನೆಯಲ್ಲಿ ಪಯಣಿಸುತ್ತಾನೆ. ತೃತೀಯ ಭಾವವು ಶೌರ್ಯ, ಸಂವಹನ, ಅನುಜರು, ಪ್ರಯತ್ನಗಳು, ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ಉಪಕ್ರಮವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಇದು ಕೇವಲ ಕುಳಿತುಕೊಳ್ಳುವ ಬದಲಿಗೆ ಯೋಜಿತ ಕಾಯಕಕ್ಕೆ ಕಾಲ. ಸ್ನೇಹಿತರೆ, ಅನುರಾಗ ಮತ್ತು ಸಂಬಂಧಗಳ ವಿಷಯಕ್ಕೆ ಆಗಮಿಸಿದಾಗ ರಾಹು ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಾನೆ. ಸೋಷಿಯಲ್ ಮೀಡಿಯಾ, ಪ್ರಯಾಣ ಅಥವಾ ಕಾಯಕದ ಸ್ಥಳದ ಮೂಲಕ ನಿಮ್ಮ ಬದುಕಿಗೆ ನೂತನ ವ್ಯಕ್ತಿ ಪ್ರವೇಶಿಸಬಹುದು. ಸಂವಾದಗಳು ತೀವ್ರವಾಗಿರುತ್ತವೆ, ಸಂಪರ್ಕಗಳು ಕ್ಷಿಪ್ರವಾಗಿ ರೂಪುಗೊಳ್ಳುತ್ತವೆ ಮತ್ತು ಇತರ ವ್ಯಕ್ತಿ ನಿಮ್ಮನ್ನು ಸಮಗ್ರವಾಗಿ ಗ್ರಹಿಸಿದ್ದಾನೆ ಎಂದು ನೀವು ಭಾವಿಸುವಿರಿ. ಆದರೆ ಸ್ಮರಿಸಿರಿ, ರಾಹು ಕೆಲವೊಮ್ಮೆ ನಿಮ್ಮ ಇಮೇಜನ್ನು ಅತಿಯಾಗಿ ಬಿಂಬಿಸುತ್ತಾನೆ. ಮೇವರೆಗೆ ಸಂಯಮದಿಂದ ಇರಿ. ಕೇವಲ ಉತ್ಸಾಹದ ಮೇಲೆ ನಿಂತ ಬಾಂಧವ್ಯಗಳು ಕ್ರಮೇಣ ಸ್ಪಷ್ಟವಾಗುತ್ತವೆ, ಆದರೆ ನೈಜ ಸಂಬಂಧಗಳು ಸುದೃಢ ಅಡಿಪಾಯವನ್ನು ಪಡೆಯುತ್ತವೆ. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಸಂವಹನವೇ ಅವರ ಬೃಹತ್ ಅಸ್ತ್ರವಾಗಿದೆ. 3ನೇ ಮನೆಯ ಸಕ್ರಿಯಗೊಳ್ಳುವಿಕೆಯೊಂದಿಗೆ ಪದಗಳ ಶಕ್ತಿ ವೃದ್ಧಿಯಾಗುತ್ತದೆ. ಸಮರ್ಪಕ ಭಾಷೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಸೌಹಾರ್ದಯುತ ಸಂಬಂಧಗಳನ್ನು ಖಚಿತಪಡಿಸುತ್ತದೆ. ಇಲ್ಲದಿದ್ದರೆ ಸಣ್ಣ ವಾದಗಳು ಸಹ ತೀವ್ರ ಕಲಹವಾಗಿ ಉಲ್ಬಣಗೊಳ್ಳಬಹುದು. ಈ ಸಮಯವು ಮಿತ್ರರು, ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ವರದಾನವಾಗಬಹುದು. ತೃತೀಯ ಭಾವವು ಪರಿಶ್ರಮ ಮತ್ತು ಅಭ್ಯಾಸದ ಸ್ಥಾನವಾಗಿದೆ. ಇಲ್ಲಿ ರಾಹು ನಿಮ್ಮನ್ನು ಅಪಾಯಗಳನ್ನು ಎದುರಿಸಲು ಮತ್ತು ಕಠಿಣ ಸವಾಲುಗಳನ್ನು ಸ್ವೀಕರಿಸಲು ಪ್ರೇರೇಪಿಸುತ್ತಾನೆ. ಮಾಧ್ಯಮ, ಬರವಣಿಗೆ, ಡಿಜಿಟಲ್ ಮಾರ್ಕೆಟಿಂಗ್, ಕೋಡಿಂಗ್, ಡಾಟಾ ಸೈನ್ಸ್, ಜಾಹೀರಾತು ಅಥವಾ ಸಂವಹನಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ಸಿದ್ಧಿಯ ಸಂಭವವಿದೆ. ಆರ್ಥಿಕ ಮತ್ತು ವೃತ್ತಿ ದೃಷ್ಟಿಕೋನದಿಂದ ಇದು ಪ್ರಯತ್ನ ಆಧಾರಿತ ಲಾಭಗಳ ಕಾಲ. ಹಠಾತ್ ಅದೃಷ್ಟದ ಬದಲಿಗೆ ಕಠಿಣ ಶ್ರಮವು ನೇರ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಮಾರಾಟ, ಮಾರುಕಟ್ಟೆ, ಸಾರಿಗೆ, ಲಾಜಿಸ್ಟಿಕ್ಸ್, ಪ್ರಕಟಣೆ, ಪ್ರಯಾಣ ಅಥವಾ ಆನ್ಲೈನ್ ವೇದಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಏಪ್ರಿಲ್ನಿಂದ ಮೇವರೆಗೆ ನೀವು ನೂತನ ಒಪ್ಪಂದಗಳು ಅಥವಾ ಯೋಜನೆಗಳನ್ನು ಪಡೆಯಬಹುದು. ಕಿರು ಪ್ರವಾಸಗಳು ಲಾಭದಾಯಕ ಎಂದು ಸಾಬೀತಾಗಬಹುದು. ಈ ಸಮಯ ಧನುರಾಶಿಯ ಮಹಿಳೆಯರಿಗೆ, ವಿಶೇಷವಾಗಿ ಧನುರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕಾಲ. ನೀವು ಸಣ್ಣ ಗೃಹ ಆಧಾರಿತ ಉದ್ಯಮ, ಬ್ಲಾಗ್, ಯೂಟ್ಯೂಬ್, ಶಿಕ್ಷಕ ವೃತ್ತಿ ಅಥವಾ ಕರಕುಶಲ ವಸ್ತುಗಳನ್ನು ಆರಂಭಿಸಲು ಹಂಬಲಿಸಿದರೆ ಏಪ್ರಿಲ್ನಿಂದ ಮೇ ಮಾಸ ಅನುಕೂಲಕರವಾಗಿರುತ್ತದೆ. ನಿಮ್ಮ ಧ್ವನಿ ಮತ್ತು ಪ್ರಸ್ತುತಿ ಜನರನ್ನು ಆಕರ್ಷಿಸುತ್ತದೆ. ಈಗ 2 ಎಚ್ಚರಿಕೆಗಳನ್ನು ಗ್ರಹಿಸಿ. ಮೊದಲನೆಯದಾಗಿ, ಅತಿಯಾದ ಆತ್ಮವಿಶ್ವಾಸ. 3ನೇ ಮನೆಯಲ್ಲಿ ರಾಹು ವ್ಯಕ್ತಿಯನ್ನು ಅಪಾಯಗಳಿಗೆ ಪ್ರಚೋದಿಸುತ್ತಾನೆ. ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿ, ಇಲ್ಲದಿದ್ದರೆ ಅವಸರವು ನಷ್ಟಕ್ಕೆ ಕಾರಣವಾಗಬಹುದು. ಎರಡನೆಯದಾಗಿ, ಅನಗತ್ಯ ಹೋಲಿಕೆಗಳನ್ನು ತ್ಯಜಿಸಿ ಮತ್ತು ಇತರರ ಯಶಸ್ಸನ್ನು ನೋಡಿ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳುವುದನ್ನು ತಡೆಯಿರಿ. ಇದಲ್ಲದೆ, ನಿಮ್ಮ 4ನೇ ಮನೆಯಲ್ಲಿ ಶನಿಯು ನಿಮಗೆ ಸ್ಥಿರತೆಯ ಪಾಠವನ್ನು ಕಲಿಸುತ್ತಿದ್ದಾನೆ. ನಿಮ್ಮ ಗೃಹ ಮತ್ತು ಮನಸ್ಸಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ, ಆಗ ಮಾತ್ರ ಬಾಹ್ಯ ವಿಜಯಗಳು ಶಾಶ್ವತವಾಗಿರುತ್ತವೆ. ಇದು ಸಾರಾಂಶ. ಸ್ನೇಹಿತರೆ, ಈ ಅವಧಿಯು ಧನುರಾಶಿಗೆ ಧೈರ್ಯ, ಅಭಿವ್ಯಕ್ತಿ ಮತ್ತು ನಿರಂತರ ಪ್ರಯತ್ನದ ಅವಧಿಯಾಗಿದೆ. ನೀವು ನಿಮ್ಮ ಶಕ್ತಿಯನ್ನು ಸಮರ್ಪಕವಾಗಿ ನಿರ್ದೇಶಿಸಿದರೆ ಈ ಕಾಲವು ನಿಮ್ಮ ವ್ಯಕ್ತಿತ್ವ ಮತ್ತು ವೃತ್ತಿ ಎರಡನ್ನೂ ಉನ್ನತೀಕರಿಸಬಹುದು. ಸಂಖ್ಯೆ 5. ಧನುರಾಶಿಯ 5ನೇ ಭವಿಷ್ಯ. ಸ್ನೇಹಿತರೆ, ಈಗ ಪರಿಹಾರದ ಪ್ರಮುಖ ಭಾಗಕ್ಕೆ ತೆರಳೋಣ, ಏಕೆಂದರೆ ರಾಹು ಪ್ರಸ್ತುತ ನಿಮ್ಮ 3ನೇ ಮನೆಯಲ್ಲಿ ಸಕ್ರಿಯನಾಗಿದ್ದಾನೆ. ಅದು ಶೌರ್ಯ, ಸಂವಹನ, ಪ್ರಯತ್ನ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಸ್ಥಾನವಾಗಿದೆ. ರಾಹು ಇಲ್ಲಿ ಶಕ್ತಿ ತುಂಬಿದಾಗ ವ್ಯಕ್ತಿಯು ಏಕಕಾಲದಲ್ಲಿ ಅನೇಕ ಕಾಯಕಗಳನ್ನು ನಿರ್ವಹಿಸಲು ಮುಂದಾಗುತ್ತಾನೆ. ಆದ್ದರಿಂದ ಈ ಕಾಲದಲ್ಲಿ ಸಮತೋಲನ ಮತ್ತು ನಿರ್ದೇಶನ ಅನಿವಾರ್ಯ. ಸ್ನೇಹಿತರೆ, ನಾನು ಯಾವುದೇ ದುಬಾರಿ ರತ್ನಗಳು ಅಥವಾ ಸಂಕೀರ್ಣ ಆಚರಣೆಗಳನ್ನು ಸೂಚಿಸುವುದಿಲ್ಲ, ಬದಲಾಗಿ ಸರಳ ಮತ್ತು ದಕ್ಷ ಪರಿಹಾರಗಳನ್ನು ಹಂಚಿಕೊಳ್ಳುತ್ತೇನೆ. ಪ್ರಥಮವಾಗಿ, ದೀಪದ ಅಭ್ಯಾಸ ಮತ್ತು ಸಂಕಲ್ಪ. ಸೂರ್ಯಾಸ್ತದ ತರುವಾಯ ಪ್ರತಿ ಮಂಗಳವಾರ ಅಥವಾ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಪ್ರಜ್ವಲಿಸಿ. ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇರಿಸಿ. ಸುರಕ್ಷಿತ ಸ್ಥಳದಲ್ಲಿ ದೀಪ ಬೆಳಗಿಸಿ 5 ರಿಂದ 10 ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟ ಸಂಕಲ್ಪ ಮಾಡಿ. ನಾನು ಸಮರ್ಪಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನ ಚೈತನ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುತ್ತೇನೆ. ರಾಹು ನಿಮ್ಮನ್ನು ಆತುರಪಡಿಸುತ್ತಾನೆ, ಆದರೆ ದೀಪದ ಸ್ಥಿರ ಜ್ವಾಲೆಯು ನಿಮಗೆ ಸಂಯಮವನ್ನು ಕಲಿಸುತ್ತದೆ. ಎರಡನೆಯದಾಗಿ, ಮಂತ್ರಗಳ ಅಭ್ಯಾಸ ಮತ್ತು ಮಾತಿನ ನಿಯಂತ್ರಣ. ತೃತೀಯ ಭಾವವು ನುಡಿ ಮತ್ತು ಸಂವಹನದೊಂದಿಗೆ ಸಂಬಂಧಿಸಿದೆ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ರಹವೇ ನಮಃ ಎಂದು ಪ್ರತಿದಿನ ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಆಲೋಚನೆಗಳ ವೇಗವನ್ನು ನಿಯಂತ್ರಿಸುತ್ತದೆ. ಅಲ್ಲದೆ, ಅನಗತ್ಯ ಕಲಹಗಳು, ಕಟುನುಡಿಗಳು ಮತ್ತು ಅವಸರದ ಪ್ರತಿಕ್ರಿಯೆಗಳನ್ನು ತ್ಯಜಿಸಿ.
ಈ ಸಮಯದಲ್ಲಿ ಮಾತುಗಳು ನಿಮಗೆ ವರವಾಗಿವೆ. ಮೂರನೇ ಪರಿಹಾರ ಆಂಜನೇಯನ ಆರಾಧನೆ. ಮಂಗಳವು ಧನುರಾಶಿಯ ಪರಾಕ್ರಮವನ್ನು ಬಲಪಡಿಸುತ್ತದೆ. ಮಂಗಳವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ರಾಹುವಿನರಿಂದ ಉಂಟಾಗುವ ಗೊಂದಲ ಮತ್ತು ಭೀತಿಯನ್ನು ನಿವಾರಿಸುತ್ತದೆ ಮತ್ತು ಆತ್ಮಸ್ಥೈರ್ಯವನ್ನು ಸುದೃಢಗೊಳಿಸುತ್ತದೆ. ನಾಲ್ಕನೇ ಪರಿಹಾರ ಕಾಯಕ ಮತ್ತು ಶಿಸ್ತು. ಮೂರನೇ ಮನೆಯಲ್ಲಿ ರಾಹು ಸ್ಥಿರ ಪರಿಶ್ರಮ ಪಡುವವರಿಗೆ ಮಾತ್ರ ಫಲಿತಾಂಶ ನೀಡುತ್ತಾನೆ. ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಧ್ಯಯನ, ಲೇಖನ, ವ್ಯಾಯಾಮ ಅಥವಾ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿ. ಅವ್ಯವಸ್ಥೆಯನ್ನು ತಡೆಯಿರಿ. ದಾನ, ಅನುಜರಿಗೆ ಅಥವಾ ನಿರ್ಗತಿಕ ವಿದ್ಯಾರ್ಥಿಗೆ ಗ್ರಂಥ, ಪೆನ್ನು ಅಥವಾ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡಿ. ಇದು ತೃತೀಯ ಭಾವವನ್ನು ಬಲಪಡಿಸುತ್ತದೆ ಮತ್ತು ರಾಹುವಿನ ಚೈತನ್ಯವನ್ನು ಸಕಾರಾತ್ಮಕವಾಗಿ ಹರಿಸುತ್ತದೆ. ಸ್ನೇಹಿತರೆ, ಪರಿಹಾರ ಎಂದರೆ ಭಯವಲ್ಲ. ರಾಹು ನಿಮ್ಮನ್ನು ಮುನ್ನಡೆಸಲು ಆಗಮಿಸಿದ್ದಾನೆ. ನಿರ್ದೇಶನ ಸಮರ್ಪಕವಾಗಿರಲಿ. ನೀವು ಸಂಯಮ, ಸ್ಪಷ್ಟ ಲಕ್ಷ್ಯ ಮತ್ತು ನಿಯಮಿತ ಅಭ್ಯಾಸವನ್ನು ಅಳವಡಿಸಿಕೊಂಡರೆ ಈ ಕಾಲವು ನಿಮ್ಮ ಧೈರ್ಯವನ್ನು ಯಶಸ್ಸಾಗಿ ರೂಪಾಂತರಿಸುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಈ ಭವಿಷ್ಯವಾಣಿಯು ಮುಂದಿನ ಪಥದ ಒಂದು ನೋಟ ಮಾತ್ರ. ಆದರೆ ವಿಧಿಯ ನೈಜ ದಿಕ್ಕನ್ನು ನಿಮ್ಮ ಕೃತ್ಯಗಳು, ನಿಮ್ಮ ಉದ್ದೇಶಗಳು ಮತ್ತು ನಿಮ್ಮ ಸಂಯಮದಿಂದ ನಿರ್ಧರಿಸಲಾಗುತ್ತದೆ. ಗ್ರಹಗಳ ಸಂಚಾರ ಖಂಡಿತವಾಗಿಯೂ ಸುಳಿವು ನೀಡುತ್ತದೆ, ಆದರೆ ಸ್ಟೀರಿಂಗ್ ವೀಲ್ ಸದಾ ನಿಮ್ಮ ಕೈಯಲ್ಲೇ ಇರುತ್ತದೆ. ರಾಹು ಸುಸಂದರ್ಭಗಳನ್ನು ಒದಗಿಸುತ್ತಾನೆ ಮತ್ತು ಅವುಗಳನ್ನು ಪರೀಕ್ಷಿಸುತ್ತಾನೆ. ಅವನು ಭ್ರಮೆಗಳು ಮತ್ತು ಹಠಾತ್ ಉನ್ನತಿಗಳನ್ನು ಸೃಷ್ಟಿಸುತ್ತಾನೆ. ಆದ್ದರಿಂದ ಜಾಗರೂಕರಾಗಿರುವುದು, ಸಂಯಮದಿಂದ ಇರುವುದು ಮತ್ತು ಪ್ರತಿಯೊಂದು ತೀರ್ಮಾನವನ್ನು ವಿವೇಚನೆಯಿಂದ ಪರಿಗಣಿಸುವುದು ಜಾಣತನ. ಕಾಲವು ಪೂರಕವಾಗಿದ್ದರೆ ವಿನಮ್ರರಾಗಿರಿ, ಏಕೆಂದರೆ ಅಹಂಕಾರವು ಕ್ಷಣಾರ್ಧದಲ್ಲಿ ವಿಜಯವನ್ನು ಕಿತ್ತುಕೊಳ್ಳಬಹುದು. ಕಾಲವು ಸವಾಲಿನದ್ದಾಗಿದ್ದರೆ ಭೀತಿಪಡಬೇಡಿ, ಏಕೆಂದರೆ ಪ್ರತಿಯೊಂದು ಗ್ರಹಗತಿಯೂ ಬದಲಾಗಬಲ್ಲದು. ಯಾವುದೇ ಸನ್ನಿವೇಶ ಶಾಶ್ವತವಲ್ಲ. ತಾಳ್ಮೆ, ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆಯೇ ನಿಮ್ಮ ಬೃಹತ್ ಸಂಪತ್ತು. ಸ್ಮರಿಸಿರಿ, ಪರಿಹಾರವು ಕೇವಲ ಒಂದು ಮಾರ್ಗವಲ್ಲ, ಬದಲಾಗಿ ನಂಬಿಕೆಯ ಮಾಧ್ಯಮ. ನೀವು ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಪ್ರಾರ್ಥಿಸಿದಾಗ ಆಂತರಿಕ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಆ ಚೈತನ್ಯವು ನಿಮ್ಮನ್ನು ಸಮರ್ಪಕ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಅಂತ್ಯದಲ್ಲಿ ನಾನು ಸರಳವಾಗಿ ನುಡಿಯುತ್ತೇನೆ: ಭೀತಿಯಿಂದಲ್ಲ, ಅರಿವಿನಿಂದ ಮುನ್ನಡೆಯಿರಿ. ಹೋಲಿಕೆಯಿಂದಲ್ಲ, ಆತ್ಮವಿಶ್ವಾಸದಿಂದ ಮುನ್ನಡಿ ಮತ್ತು ಆತುರದಿಂದಲ್ಲ, ಸಂಯಮದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂಬರುವ ಕಾಲವು ನಿಮಗೆ ಸ್ಪಷ್ಟತೆ, ಸ್ಥಿರತೆ ಮತ್ತು ಯಶಸ್ಸನ್ನು ಕರುಣಿಸಲಿ. ನಿಮ್ಮ ನಂಬಿಕೆಯೇ ನಿಮ್ಮ ಬೃಹದ್ಬಲ. ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.